ರಾಜ್ಯದಲ್ಲಿ ಹೆಚ್ಚಾದ ಮೈಕ್ರೋ ಫೈನಾನ್ಸ್ ಬಡ್ಡಿ ಮಕ್ಕಳ ಕಾಟ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಳಗಾದ ಕುಟುಂಬಗಳೆಷ್ಟು ಗೊತ್ತಾ? ಇಲ್ಲಿಯವರೆಗೆ ಮೈಕ್ರೋ ಫೈನಾನ್ಸ್ ಹತ್ತಿರ ಸಾಲ ತೆಗೆದುಕೊಂಡವರೆಷ್ಟು, ಸಾಲ ಕೊಡೋದಕ್ಕೆ ಸಾಧ್ಯ ಆಗದೆ ನೇಣ ಹಾಕೊಂಡು ಸತ್ತವರೆಷ್ಟು. ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸಲು ಸರ್ಕಾರ ಒಂದು ಕಡೆ ಹರಸಾಹಸ ಮಾಡ್ತಾ ಇದ್ರೂ ಕೂಡ ಫೈನಾನ್ಸಿನ ಕಿಡಿಗೇಡಿಗಳ ಅಟ್ಟಹಾಸ ಕಂಟ್ರೋಲಿಗೆ ಬರ್ತಾ ಇಲ್ಲ. ಅಲ್ಲಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಎನ್ನುವಂತಹ ವರದಿಗಳು ಸಿಗ್ತಾ ಇದೆ. ಇನ್ನೂ ಕೂಡ ಫೈನಾನ್ಸ್ನ ಸಾಲ ವಸೂಲಿಗಾರರು ಮನೆ ಬಾಗಿಲಿಗೆ ಬಂದು ಹಿಂಸೆ ಕೊಡೋದು ನಿಂತಿಲ್ಲ ಅನ್ನೋ ಆರೋಪವೂ ಇದೆ. ಹಾಗಾದ್ರೆ ನಿಲ್ಲೋದು ಯಾವಾಗ? ಸರ್ಕಾರ ಒಂದು ಕಡೆ ಸುಗ್ರೀವಾಜ್ಞೆ ತಂದು ಸಾಲ ವಸೂಲಿ ಮಾಡಿದ್ರೆ ನಿಮಗೆ ಜೈಲಿಗೆ ಹಾಕ್ತೀವಿ ಅಂಥೇಳಿ ಆದೇಶ ಹೊರಡಿಸಿದ್ರು ಕೂಡ ತಲೆಗೆ ಹೆಲ್ಮೆಟ್ಟು, ಸ್ಪೀಡಲ್ಲಿ ಬರ್ತಾ ಇರುವಂತಹ ಎರಡು ಸಾಲ ವಸೂಲಿಗಾರರ ಮಾತ್ರ ಹಾವಳಿ ತಪ್ಪುತ್ತಾ ಇಲ್ಲ. ಆದರೆ ಇದಕ್ಕೆ ಕಡಿವಾಣ ಯಾವಾಗ? ಹಾಗಾದರೆ ಸಾಲ ಪಡ್ಕೊಂಡವ್ರ ಸಂಖ್ಯೆ ಎಷ್ಟು ಗೊತ್ತಾ? ಇನ್ನು ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆಗಳು ಇದ್ದಾವೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಳಗಾದ ಕುಟುಂಬಗಳೆಷ್ಟು? ಇಲ್ಲಿಯವರೆಗೆ ಮೈಕ್ರೋ ಫೈನಾನ್ಸ್ ಹತ್ತಿರ ಸಾಲ ತೆಗೆದುಕೊಂಡವರೆಷ್ಟು ಗೊತ್ತಾ? ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರು ತೊರೆದ ಕುಟುಂಬಗಳು ಇದ್ದಾವೆ ಅನೇಕ. ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಆತ್ಮಹತ್ಯೆ ಮಾಡಿಕೊಂಡವರೆಷ್ಟು? ಯಾವಾಗ ಕೊನೆಗೊಳ್ಳುತ್ತೆ ಈ ಮೈಕ್ರೋ ಫೈನಾನ್ಸ್ ಬಡ್ಡಿ ಮಕ್ಕಳ ಹಾವಳಿ? ಹಾಗಾದರೆ ಈಗಾಗಲೇ ಸರ್ಕಾರ ಒಂದಷ್ಟು ನಿಯಮಗಳನ್ನು ತಂದಿದೆ. ಕಾನೂನು ಸಚಿವರು ಮೊನ್ನೆ ಒಂದು ಮಸೂದೆನೇ ತರ್ತೀನಿ ಅಂತ ಹೇಳಿದ್ರು ಈ ಬಡ್ಡಿ ಮಕ್ಕಳ ನಿಯಂತ್ರಣಕ್ಕೆ. ಆದರೆ ಈಗ ಸರ್ಕಾರ ಒಂದಷ್ಟು ರೂಲ್ಸು ನಿಯಮಗಳನ್ನು ತಂದಿದೆ. ಹಾಗಾದರೆ ಏನದು ರೂಲ್ಸು ನಿಯಮ? ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಾಲ ವಸೂಲಿಗಾರರ ಟಾರ್ಚರ್ಗಳು ನಡೀತಾ ಇರ್ತಕ್ಕಂತಹದ್ದು. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ನಾನಾ ತರಹದ ಸರ್ಕಸ್ ಮಾಡ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಡ್ಡಿ ಮಕ್ಕಳ ಕಾಟ ವಿಪರೀತವಾಗಿದೆ. ಇಲ್ಲಿಯವರೆಗೆ 1 ಕೋಟಿಗೂ ಹೆಚ್ಚು ಕುಟುಂಬಗಳು ಸಾಲ ಪಡೆದಿವೆ. 1 ಕೋಟಿಗೂ ಹೆಚ್ಚು ಕುಟುಂಬ. ಚಾಮರಾಜನಗರ ಜಿಲ್ಲೆಯೊಂದರಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳು ಗ್ರಾಮ ತೊರೆದಿವೆ. ದಬ್ಬಾಳಿಕೆಯಿಂದ ಸಾಲ ವಸೂಲಿ ಮಾಡುವವರ ವಿರುದ್ಧ ಕಠಿಣ ಕ್ರಮ. ಫೈನಾನ್ಸ್ನವರು ಕಿರುಕುಳ ನೀಡಿದರೆ ಜನರು ದೂರು ನೀಡಬೇಕು. RBI ಗೈಡ್ಲೈನ್ಸ್ನಲ್ಲಿ ಕೆಲ ಬದಲಾವಣೆಗಳು ಆಗಬೇಕಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಡಿಕೆಶಿ ಆಕ್ರೋಶ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗಲೂ ಕೂಡ ಮುಂದುವರಿತಾ ಇದೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ. ನೋಡಿ, ಈ ಮೈಕ್ರೋ ಫೈನಾನ್ಸ್ 1 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಕರ್ನಾಟಕದಲ್ಲಿ ಸಾಲ ಕೊಟ್ಟಿದೆ. ಇವರ ಉದ್ದೇಶ ಏನು ಗೊತ್ತಾ? ಮೈಕ್ರೋ ಫೈನಾನ್ಸಿನ ಉದ್ದೇಶ ಸಾಲ ಪಡ್ಕೊಂಡ ಬಡವರು ಮತ್ತು ಮಧ್ಯಮ ವರ್ಗದವರು ಟೈಮ್ ಟು ಟೈಮ್ ಇನ್ ಟೈಮಿಗೆ ಸಾಲ ಕೊಡಬೇಕು ಅನ್ನುವಂಥ ಇರಾದೆ ಈ ಮೈಕ್ರೋ ಫೈನಾನ್ಸ್ಗಳಿಗಿಲ್ಲ. ಇವರು ಸಾಲನ ಡೇಟಿಗೆ ಕರೆಕ್ಟಾಗಿ ಕೊಡಬಾರ್ದು. ಪ್ರತಿ ಕಂತುಗಳು ಡ್ಯೂ ಆಗಬೇಕು. ಇವರ ಮನೆಗೆ ಫೈನಾನ್ಸ್ನವರು ಬೀಗ ಹಾಕಬೇಕು. ಆ ಮನೆಯನ್ನು ಪಡ್ಕೊಂಡು 3 ತಿಂಗಳ ಒಳಗಾಗಿ ಸರಿಯಾದ ದುಡ್ಡನ್ನು ಕಟ್ಟದಲೇ ಇದ್ದರೆ ಈ ಮನೆ ಹರಾಜಿಗೆ ಅಂತ ಹೇಳಿ ಫೈನಾನ್ಸ್ನವರು ಡಿಕ್ಲೇರ್ ಮಾಡಬೇಕು. ಹರಾಜು ಮಾಡಿ ಆ ಮನೆಯಲ್ಲಿ ಸಿಗುವಂಥ ಹಣವನ್ನು ದೋಚಬೇಕು. ಇದು ಫೈನಾನ್ಸ್ನ ಉದ್ದೇಶ. ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಫೈನಾನ್ಸ್ನವರಿಗೆ ನೀವು ಕರೆಕ್ಟಾದ ಇನ್ ಟೈಮಲ್ಲಿ ದುಡ್ಡು ಕೊಡಬೇಕು ಅನ್ನೋ ಬಯಸಿರುವಂತಹ ಯಾವುದೇ ಫೈನಾನ್ಸ್ ಕಂಪನಿಗಳು ಇಲ್ಲ. ಅವರು ನಿಮ್ಮ ರಕ್ತನ ಹೀರಬೇಕಷ್ಟೆ. ಎಷ್ಟು ಸಾಧ್ಯನೋ ಅಷ್ಟು ಹೀರ್ತಾರೆ ರಕ್ತನ, ಎಷ್ಟು ಸಾಧ್ಯನೋ ಅಷ್ಟು ಹೀರ್ತಾರೆ. ಆರಂಭದಲ್ಲೇ ಅವರು ಡಾಕ್ಯುಮೆಂಟಿಗೆ ಎಲ್ಲ ಸಹಿಗಳನ್ನು ಹಾಕಿಸ್ಕೊಂಡಿರ್ತಾರೆ. ಈ ನಮ್ಮ ಪಾಪ ಜನರಿಗೆ ಅದು ಗೊತ್ತಾಗೋದು ಇಲ್ಲ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಸೈನನ್ನು ಹಾಕಿ ಕೊಡಲಾಗಿರುತ್ತೆ. ಹಾಗಾಗಿ ಅವರ ಲೀಗಲ್ ಪ್ರಾಸೆಸ್ ಈಸಿಯಾಗಿ ಸಾಗುತ್ತೆ. ಅವರ ಮನೆಗೆ ಬೀಗ ಹಾಕಿದ್ರೂ ಕೇಳೋದಿಲ್ಲ, ಅವರ ಜಮೀನನ್ನು ಒತ್ತುವರಿ ಮಾಡ್ಕೊಂಡ್ರು ಕೇಳೋದಿಲ್ಲ, ಅವರಿಗೆ ಸಂಬಂಧಪಟ್ಟ ಸಂಪತ್ತುಗಳನ್ನು ಫೈನಾನ್ಸ್ ಕಂಪನಿ ವಶೀಕರಣ ಮಾಡ್ಕೊಂಡ್ರು ಕೂಡ ಕೇಳೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಫೈನಾನ್ಸ್ ಕಿರುಕುಳ ಗರಿಷ್ಠ 3 ವರ್ಷ ಜೈಲು, 1 ಲಕ್ಷ ದಂಡ ಎಂದು ಸರ್ಕಾರ ನಿಯಮವನ್ನು ತಂದಿದೆ. ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಸಿಎಂಗೆ ಅಧಿಕಾರ. ಸಂಪುಟ 4 ಅಧಿಕಾರಿಗಳಿಂದ ಕರಡಿಗೆ ಹೊಸ ಅಂಶಗಳ ಸೇರ್ಪಡೆ ಸಾಧ್ಯತೆ ಇದೆ.
ಇನ್ನೇನಾದರೂ ಫೈನಾನ್ಸ್ ಕಂಪನಿಗಳು ಕಿರುಕುಳ ಕೊಟ್ಟರೆ ಅವರಿಗೆ 4 ವರ್ಷ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಹಂಗಂದ ಮಾತ್ರಕ್ಕೆ ಫೈನಾನ್ಸ್ನಲ್ಲಿ ತಗೊಂಡಿರೋ ದುಡ್ಡೆಲ್ಲ ಸಾಲ ಮನ್ನಾ ಆಗುತ್ತೆ ಅನ್ಕೋಬೇಡಿ. ಸಾಲ ಯಾವುದು ಮನ್ನಾ ಆಗೋದಿಲ್ಲ. ಅದಕ್ಕೊಂದಷ್ಟು ನಿಯಮಗಳು ಜಾರಿಯಾಗಿದ್ದಾವೆ. ಸಂಜೆ 5 ಗಂಟೆಯ ನಂತರ ಸಾಲ ವಸೂಲಿಗಾರರು ಬಂದು ನಿಮಗೆ ಹಿಂಸೆ ಕೊಡಬಾರ್ದು. ಸಾಲ ವಸೂಲಿಗಾರರು ನಿಮ್ಮ ಜೊತೆ ದುಡ್ಡು ಕೇಳಬಹುದೇ ಹೊರತಾಗಿ ನೀವು ಕೊಡಲೇಬೇಕು ಅಂತ ಪಟ್ಟು ಹಿಡಿದು ನಿಮ್ಮ ಮನೆ ಜಗ್ಲಿಲಿ ಬಂದು ಕೂತ್ಕೊಳ್ಳೋ ಹಾಗಿಲ್ಲ. ನೀವು ಕೊಡಲೇಬೇಕು, ನೀವು ಕೊಟ್ರೇ ನಾನು ಹೋಗೋದು, ಹಿಂಗೆ ಹೇಳೋ ಹಾಗಿಲ್ಲ. ಹಿಂಗೇನಾದರೂ ನಿಮ್ಮನ್ನು ಟಾರ್ಚರ್ ಮಾಡ್ತಾ ಇದ್ದರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು. ಕಾನೂನು ರೀತಿಯ ಕ್ರಮಗಳು ಅವರ ವಿರುದ್ಧ ಆಗುತ್ತೆ.